Okay, dear students. After STTP, we are today in the today's sessions we are going to discuss about XSTML or STML. ಈ ಲ್ಯಾಂಗ್ವೇಜ್ ಬಗ್ಗೆ ಕಲೀಲಿಕ್ಕೆ ನಾವು ಇವತ್ತಿನ ಕ್ಲಾಸ್ ಒಳಗಡೆ STML ಅಂದ್ರೆ ಏನು ಅಥವಾ XSTML ಅಂದ್ರೆ ಏನು ಅಂತ ಹೇಳಿ. Right? As you learn the programming languages in the last semester, you are into the second semester and the last semester you learned C programming language and C programming language ಅಂತ ಲ್ಯಾಂಗ್ವೇಜ್ ಕಲ್ತಿದ್ದೀರಿ. Right? ಸಚ್ ಯಾವುದೇ ಒಂದು ಲ್ಯಾಂಗ್ವೇಜ್ ಅನ್ನ ಕಲಿಯುವಾಗ ನಾ ಲ್ಯಾಂಗ್ವೇಜ್ ಇದೊಂದು ವೇ ಇರುತ್ತೆ, ಅಪ್ರೋಚ್ ಇರುತ್ತೆ, ಒಂದು ರೀತಿ ಒಳಗೆ ಬರಿಬೇಕು ಅಥವಾ ಅದಕ್ಕೆ ಅದರದೇ ಆದಂತ ಆಲ್ಫಾಬೆಟ್ಸ್ ಗಳು ಇರ್ತಾವ, ಅದನ್ನ ಯೂಸ್ ಮಾಡ್ಕೊಂಡು ಬರಿಬೇಕು ಅಂತ ಇರುತ್ತೆ. ಸಿಮಿಲರ್ಲಿ in this semester to create the web pages we are learning some different languages as we discussed in the last classes ಒಳಗಡೆ ನಾವು ಕಲ್ತಿರೋ ಪ್ರಕಾರ ತಿಳ್ಕೊಂಡಿರೋ ಪ್ರಕಾರ ನಮ್ಗೆ ಈ ವೆಬ್ ಪೇಜ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಬೇರೆ ಬೇರೆ ಭಾಷೆಗಳನ್ನ ಕಲೀಲಿಕ್ಕೆ ನಾವು HTML ಕಲಿತೀವಿ, ಜಾವಾ ಸ್ಕ್ರಿಪ್ಟಿಂಗ್ ಕಲಿತೀವಿ, PHP ಕಲಿತೀವಿ ಅಂತ ಹೇಳಿದ್ವಿ, ಪೈಥಾನ್ ಕಲಿತೀವಿ ಅಂತ ಹೇಳಿದ್ವಿ. ಬೇರೆ ಬೇರೆ ಡಿಫ್ರೆಂಟ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜಸ್ ಆರ್ ಯೂಸ್ಡ್ ರೈಟ್ ಟು ಡಿಸೈನ್ ಅವರ್ ವೆಬ್ ಪೇಜಸ್. ವೆಬ್ ಪೇಜಸ್ ಇಸ್ ನಥಿಂಗ್ ಬಟ್ ಅ ಡಾಕ್ಯುಮೆಂಟೇಶನ್. ಹೆಂಗ್ ನಾವು MS ವರ್ಡ್ ಒಳಗಡೆ ನಾನು ಡಾಕ್ಯುಮೆಂಟ್ ಮಾಡ್ತೀನಿ ಅಂತ ಹೇಳ್ತೇನಲ್ಲ, ಇಲ್ಲಿ ನಾನು ಒಂದು ಡಾಕ್ಯುಮೆಂಟೇಶನ್ ರೆಡಿ ಮಾಡತ್ತೀನಿ. ಆ ಡಾಕ್ಯುಮೆಂಟೇಶನ್ ಅನ್ನ ರೆಡಿ ಮಾಡಿ ಅದನ್ನ ನಾನು ಮತ್ತೊಂದು ಕಂಪ್ಯೂಟರ್ ಒಳಗಡೆ ಎಕ್ಸಿಕ್ಯೂಟ್ ಮಾಡೋ ಲೆವೆಲ್ಗೆ ರೆಡಿ ಮಾಡಬೇಕು ಅಂದಾಗೊಮ್ಮೆ ವಿ ಆರ್ ಲರ್ನಿಂಗ್ ಆರ್ ವಿ ಆರ್ ಯೂಸಿಂಗ್ ಒನ್ ಲ್ಯಾಂಗ್ವೇಜ್ ಟು ಕ್ರಿಯೇಟ್ ದಟ್ ವೆಬ್ ಪೇಜ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ನಾವು ಕಲಿಯುವಂತ ಒಂದು ಭಾಷೆಗೆ ಅಥವಾ ಲ್ಯಾಂಗ್ವೇಜ್ಗೆ ನಾವು STML ಅಂತ ಕರಿತೀವಿ, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಅದಕ್ಕೆ ಇದನ್ನ ನಾವು ಒಂದು ಟೆಕ್ಸ್ಟ್ ಫಾರ್ಮೆಟಿಂಗ್ ಲ್ಯಾಂಗ್ವೇಜ್ ಅಂತಾನು ಹೇಳ್ಬಹುದು. ಅಂದ್ರೆ ಫಾರ್ಮೆಟ್ ಮಾಡ್ಲಿಕ್ಕೆ, ಈಗ ನೀವು MS ವರ್ಡ್ ಕಲ್ತಿದ್ರಿ ಅಂದ್ರೆ ಈ ಡಾಕ್ಯುಮೆಂಟ್ ಒಳಗೆ ಬಾರ್ಡರ್ ಇರಬೇಕು, ಇದು ಸೆಂಟರ್ ಅಲೈನ್ಮೆಂಟ್ ಬರಬೇಕು, ಇದು ಪ್ಯಾರಾಗ್ರಾಫ್ ಇರಬೇಕು, ಇದು ಲೈನ್ ಸ್ಪೇಸಿಂಗ್ ಇರಬೇಕು, ಇಲ್ಲೊಂದು ಕಂಪ್ಯೂಟರ್ ಅಂತ ಡೆಫಿನಿಷನ್ ಹೇಳಿನಿ, ಇಲ್ಲೊಂದು ಇಮೇಜ್ ಬರಬೇಕು. ಇಟ್ ಈಸ್ ಅ ಫಾರ್ಮೆಟ್. ಇದು ಹಿಂಗೆ ಕಾಣಿಸ್ಲಿ ಅಂತ ಫಾರ್ಮೆಟ್ ಹೇಳ್ತೀನಿ. ಸೇಮ್ ವೇ ನಾನು ವೆಬ್ ಪೇಜ್ ಇದೇ ರೀತಿ ಕಾಣಿಸ್ಬೇಕು, ಇಲ್ಲಿ ಟೆಕ್ಸ್ಟ್ ಫಾರ್ಮೆಟ್, ಇಲ್ಲಿ ಟೆಕ್ಸ್ಟ್ ಹಿಂಗ್ ಬರಬೇಕು, ಬೋಲ್ಡ್ ಬರಬೇಕು, ಇಟಾಲಿಕ್ ಬರಬೇಕು, ಇಲ್ಲೊಂದು ಫೋಟೋ ಬರಬೇಕು, ಇಮೇಜ್ ಬರಬೇಕು, ಸೆಂಟರ್ ಅಲೈನ್ಮೆಂಟ್ ಇರಬೇಕು ಅಂತ ಹೇಳ್ತೀವಲ್ಲ, ಹಂಗೆಲ್ಲಾನು ಫಾರ್ಮೆಟ್ ಮಾಡ್ಲಿಕ್ಕೆ ಆ ಡಾಕ್ಯುಮೆಂಟ್ ಅನ್ನ ಕರೆಕ್ಟ್ ರೀತಿಯೊಳಗೆ ಕಾಣಿಸಕ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತ ಒಂದು ಭಾಷೆಗೆ ನಾವೇನಂತ ಕರಿತೀವಿ STML, ಅಥವಾ ಒಂದು ಲ್ಯಾಂಗ್ವೇಜ್ ವಿಚ್ ಇಸ್ ಯೂಸ್ ಫಾರ್ ಟೆಕ್ಸ್ಟ್ ಫಾರ್ಮೆಟ್. ರೈಟ್? ಅದಕ್ಕೊಂದು ಟೆಕ್ಸ್ಟ್ ಫಾರ್ಮೆಟ್ ಮಾಡುವಂತ ಲ್ಯಾಂಗ್ವೇಜಸ್. ಈ ಲ್ಯಾಂಗ್ವೇಜ್ ಅಂದ್ರೆ ಏನು, ಅದು ಯಾವ ರೀತಿ ಅದ ಅಂತ ನಾವು ಈ ಕ್ಲಾಸಸ್ ಒಳಗಡೆ ಸ್ಟಾರ್ಟ್ ಮಾಡ್ತಾ ಇದೀವಿ. ರೈಟ್? ಇಲ್ಲಿ ನಾವು ತಿಳ್ಕೊಳಿಕ್ ಚಾಲು ಮಾಡ್ತಾ ಇದೀವಿ. ವಾಟ್ ಈಸ್ ಸಚ್ ಲ್ಯಾಂಗ್ವೇಜ್? ಈ ಲ್ಯಾಂಗ್ವೇಜ್ ಅಂದ್ರೆ ಏನು, ಇದನ್ನ ಹೆಂಗ್ ಬರೀತಾರೆ, ಇದು ಯಾವ ರೀತಿ ಅದ, ಇಲ್ಲಿ ಯಾವ್ಯಾವ ರೀತಿ ನಾವು ಫಾರ್ಮೆಟ್ ಗಳನ್ನ ಬರಿತೀವಿ, ಅದು ಯಾವ ರೀತಿ ಕೆಲಸ ಆಗುತ್ತೆ ಅಂತ ಡೇ ಬೈ ಡೇ ಒಂದೊಂದು ಕ್ಲಾಸಸ್ ಒಳಗಡೆ ನಾವು ಕಲ್ಕೋತೆ ಹೋಗ್ತೀವಂತೆ. ಬಿಫೋರ್ ದಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದ ವರ್ಷನ್ ಆರ್ ಯು ಕ್ಯಾನ್ ಕಾಲ್ ಯಾವ್ಯಾವ ರೀತಿ ವರ್ಷನ್ಸ್ ಗಳು ಅದಾವು ಈ STML ಒಳಗಡೆ, ಅದ್ರ ಜೊತೆ ಇದು ಹೆಂಗ್ ಹುಟ್ಟಿ ಬಂದಿದೆ. ರೈಟ್? ಇದನ್ನ ನಾವೇನಂತ ಕರಿಬಹುದು ಅಂತಂದ್ರೆ ಒರಿಜಿನ್ ಆಫ್ STML ಹಿಸ್ಟ್ರಿನ ಒಂದ್ ಸ್ವಲ್ಪ ತಿಳ್ಕೊತೀವಿ, ಆಮೇಲೆ ಡಿಫ್ರೆಂಟ್ ಟೈಪ್ ಆಫ್ ವರ್ಷನ್ಸ್ ಯಾವ್ದಾವ ಅಂತ ತಿಳ್ಕೊತೀವಿ. ದೆನ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ STML ಅಂಡ್ XSTML ಡಾಕ್ಯುಮೆಂಟ್ಸ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋತೀವಿ. ರೈಟ್? ಲೆಟ್ ಅಸ್ ಸ್ಟಾರ್ಟ್. ವಾಟ್ ಇಸ್ ದಿಸ್? ಇದನ್ನ ಕಲಿಕೊಳ್ಳಕ್ಕೆ ನಾವು ಮೊದಲಿಗೆ ಒರಿಜಿನ್ ಆಫ್ STML ದಿಂದ ಸ್ಟಾರ್ಟ್ ಮಾಡೋಣಂತೆ. ರೈಟ್? ಇಸ್ ಇಟ್ ವಿಸಿಬಲ್ ಟು ಯು ಪೀಪಲ್? ಸ್ಕ್ರೀನ್ ಇಸ್ ವಿಸಿಬಲ್? Kindly raise your hand. Visible ಇದೆಯಲ್ಲ? Right. Did you got what is STML? STML is a language which is used to create the web documentation. Web documentation ನ ಕ್ರಿಯೇಟ್ ಮಾಡಂತದ್ದು ಅಂತ ಹೇಳ್ತೀವಿ. ರೈಟ್? ಅದನ್ನ ಹಿಸ್ಟ್ರಿ ತಿಳ್ಕೊಳ್ಳಿಕ್ಕೆ STML is defined using the standard generalized markup language, which is an international standard organization standard notation for describing a text formatting language. ರೈಟ್? STML ಲ್ಯಾಂಗ್ವೇಜ್ ಅನ್ನೋದನ್ನ ಡಿಫೈನ್ ಮಾಡಬೇಕು ಅಂದ್ರೆ ಇದೊಂದು SGML ಲ್ಯಾಂಗ್ವೇಜ್ ಇಂದ ಡಿಸ್ಪ್ಲೇ ಆಗಿದೆ ಅಥವಾ ಅದನ್ನ ಕ್ರಿಯೇಟ್ ಮಾಡೇವಿ. ಅದು ಯಾವ SGML ಅಂದ್ರೆ ಏನಂತ ಹೇಳಿಕತ್ತಾರ ಅವರು, ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್ ಸ್ಟ್ಯಾಂಡರ್ಡ್ ಇದೆ, ಅಂದ್ರ ISO ಸ್ಟ್ಯಾಂಡರ್ಡ್ ಮೂಲಕ ಅದನ್ನ ಕ್ರಿಯೇಟ್ ಮಾಡೇವಿ. ಅದು ಟೆಕ್ಸ್ಟ್ ಫಾರ್ಮೆಟ್ ಗೆ ಯೂಸ್ ಮಾಡುವಂತ ಒಂದು ಸ್ಟ್ಯಾಂಡರ್ಡ್ ಅಂದ್ರೆ ಏನು ಅಂತ ನಿಮ್ ತಲೆಯಲ್ಲಿ ಬರ್ತಿರ್ಬೋದು. ವೆನ್ ಎವರ್ ಯು ಆರ್ ಗೋಯಿಂಗ್ ಟು ಡಿಸೈನ್ ಸಮಥಿಂಗ್, ನೀವೇನೋ ಒಂದು ಡಿಸೈನ್ ಮಾಡ್ಲಿಕ್ಕೆ ಎತ್ತೀರಿ, ಅಥವಾ ಒಂದು ಪ್ರಾಡಕ್ಟ್ ರೆಡಿ ಮಾಡ್ಕೊಳಿಕ್ಕೆ ಎತ್ತೀರಿ, ಅಥವಾ ಒಂದು ಹೊಸದೇನೋ ಒಂದು ರೆಡಿ ಮಾಡತ್ತೀರ. ಒಂದು ಫ್ಯಾಕ್ಟ್ರಿ ಅದ, ಫಾರ್ ಎಕ್ಸಾಂಪಲ್ ನಮ್ಗೆ ಬಿಸ್ಕಿಟ್ ಫ್ಯಾಕ್ಟ್ರಿ ಅದ ತಿಳ್ಕೊರಿ. ಎಲ್ಲಾ ಬಿಸ್ಕಿಟ್ಗಳು ಬೇರೆ ಬೇರೆನೆ ಇರ್ತಾವ, ಎಲ್ಲಾ ಕಂಪನಿದವ್ರು ಬೇರೆ ಇರ್ತದೆ. ಬಟ್ ಇದು ಕ್ವಾಲಿಟಿ ಇಷ್ಟೇ ಇರಬೇಕು, ಹಿಂಗೆ ಇರಬೇಕು ಅಂತ ಒಂದು ಸ್ಟ್ಯಾಂಡರ್ಡ್ ಮಾಡಿರ್ತಾರೆ. ಅದು ಆರ್ಗನೈಸೇಷನ್ ದವ್ರು ಮಾಡಿರಬಹುದು, ಅಸೋಸಿಯೇಷನ್ ದವ್ರು ಮಾಡಿರಬಹುದು, ಆರ್ ಎಲ್ಸ್ ಆ ಕಂಟ್ರಿದವ್ರು ಮಾಡಿರ್ಬಹುದು, ಅಥವಾ ಇಂಟರ್ನ್ಯಾಷನಲ್ ದವ್ರು ಮಾಡಿರ್ಬಹುದು. ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ನಾವು ಮೊಬೈಲ್ ಮಾಡ್ತೀನಿ ಅಂದ್ರೆ ಈ ಮೊಬೈಲ್ ಹಿಂಗೆ ಇರಬೇಕು, ಇದೇ ಮೆಟೀರಿಯಲ್ ಯೂಸ್ ಮಾಡಿರ್ಬೇಕು, ಇದೇ ರೀತಿಯಲ್ಲಿ ರೆಡಿ ಆಗ್ಬೇಕು. ಈಗ ಸ್ಯಾಟಲೈಟ್ ಲಾಂಚಿಂಗ್ ಮಾಡತ್ತೀನಿ, ಸ್ಯಾಟಲೈಟ್ ಹಿಂಗೆ ಇರ್ಬೇಕು, ಸ್ಯಾಟಲೈಟ್ ಪಾರ್ಟ್ಸ್ ಗಳು ಇದೇ ರೀತಿ ಇರಬೇಕು. ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿರ್ತಾರೆ. ಆ ಸ್ಟ್ಯಾಂಡರ್ಡ್ ಡಿಪೆಂಡ್ ಅಪಾನ್ ಅಸೋಸಿಯೇಷನ್, ಡಿಪೆಂಡ್ ಅಪಾನ್ ಆರ್ಗನೈಸೇಷನ್, ಡಿಪೆಂಡ್ ಅಪಾನ್ ಕಂಟ್ರೀಸ್, ಆ ಸ್ಟ್ಯಾಂಡರ್ಡಿಟಿ ಇರುತ್ತೆ. ಹಂಗ
ನಂದು HTML ಲ್ಯಾಂಗ್ವೇಜ್ ಅನ್ನೋದು ಅಥವಾ ಒಂದು ಟೆಕ್ಸ್ಟ್ ಫಾರ್ಮೆಟಿಂಗ್ ಲ್ಯಾಂಗ್ವೇಜಸ್ ಗಳು ಏನಿದ್ದು, ಯಾವ್ದನ್ನ ಟೆಕ್ಸ್ಟ್ ನ ಫಾರ್ಮೆಟ್ ಮಾಡುವಂತ ಲ್ಯಾಂಗ್ವೇಜ್ ಗಳು ಏನಿದ್ದು ಅದಕ್ಕೊಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿದ್ದಾರೆ. ಯಾವ ಸ್ಟ್ಯಾಂಡರ್ಡ್? ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್ ದವರು ಸ್ಟ್ಯಾಂಡರ್ಡ್ ಸೆಟ್ ಮಾಡ್ಯಾರೆ. ಯಾವ್ದ್ರೊಳಗರಿ? ಸ್ಟ್ಯಾಂಡರ್ಡ್ ಜನರಲೈಸ್ ಮಾರ್ಕಪ್ ಲ್ಯಾಂಗ್ವೇಜಸ್. ಅಂದ್ರೆ ಎಲ್ಲಾ ಮಾರ್ಕಪ್ ಲ್ಯಾಂಗ್ವೇಜ್ ಗಳು ಹಿಂಗೆ ಇರಬೇಕು, ಇದೇ ರೀತಿಲೇ ವರ್ಕ್ ಆಗ್ಬೇಕು ಅಂತ ಹೇಳುವಂತದ್ದು. ಅದ್ರೊಳಗಡೆ ಇದು ಒಂದು ಭಾಷೆನ ಡಿಫೈನ್ ಮಾಡಿದ್ದಾರೆ. HTML ಅನ್ನೋ ಒಂದು ಭಾಷೆನ ಆ ಸ್ಟ್ಯಾಂಡರ್ಡ್ ಒಳಗಡೆ ಡಿಫೈನ್ ಮಾಡ್ಯಾರ ಅಂತ ಹೇಳಿಕತ್ತಾರ. ಅರ್ಥ ಆಗ್ಲಿಕ್ಕೆ ಮೊದಲೇ ಪ್ಯಾರಾಗ್ರಾಫು. ಎನಿ ಡೌಟ್ ಇನ್ ದಿಸ್? Yes, students, are you getting it clearly? Any doubt? Please kindly reply in the chat box, or if you have any doubts. Otherwise, I will go to the next session, next part of the slide. Or kindly raise your hand if you are not having any doubts. ಯಾರಿಗೂ ಡೌಟ್ ಇಲ್ಲ ಅಂದ್ರೆ ಕೈ ಎತ್ರಿ. ಏನ್ರೆ ಡೌಟ್ ಇದ್ರೆ ಮೆಸೇಜ್ ಮಾಡ್ರಿ. ದೀಪಾ ವಾಂಟ್ ಟು ರಿಪೀಟ್. ಓಕೆ, ಉಳಿದವರಿಗೆ ಏನು ಡೌಟ್ ಇಲ್ಲ. ದೀಪಾಗ್ ಒಬ್ಬರಿಗೆ ರಿಪೀಟ್ ಬೇಕಾಗಿದೆ. ವಾಟ್ ಅಬೌಟ್ ಅದರ್ಸ್? 8 members are raised their hands. What about others? Smita, Vinayak Mankani, Sanju Mallad, Saku Maharaj, Priya. Any doubt? Pooja, Praveen, Smita, no doubts. Deepa ಏನ್ ಡೌಟ್ ಅದರ ನಿಮ್ಗೆ? ಸಿ ದೀಪಾ, HTML ಅನ್ನೋದು ಒಂದು ಲ್ಯಾಂಗ್ವೇಜ್ ಅದ. ಸಿಂಪಲ್ ಲ್ಯಾಂಗ್ವೇಜ್ ಹೇಳ್ತೀನಿ ನೋಡಿ ನಿಮ್ಗೆ. HTML ಅನ್ನೋದು ಒಂದು ಲ್ಯಾಂಗ್ವೇಜ್ ಇದೆ. ಈ ಲ್ಯಾಂಗ್ವೇಜ್ ಅನ್ನ ಹೆಂಗ್ ಡಿಫೈನ್ ಮಾಡ್ಲಿಕ್ಕೆ ಒಂದು ಸ್ಟ್ಯಾಂಡರ್ಡ್ ಅದ. ಯಾವುದೇ ಒಂದು ವಸ್ತುವನ್ನ ನಾವು ರೆಡಿ ಮಾಡ್ತೀವಿ ಅಂದ್ರೆ ಅದಕ್ಕೊಂದು ಸ್ಟ್ಯಾಂಡರ್ಡ್ ಇರ್ತದೆ. ಇದು ಇಷ್ಟೇ ಪ್ರಮಾಣದಾಗಿರ್ಬೇಕು, ಈ ಕ್ವಾಂಟಿಟಿ ಇಷ್ಟೇ ಇರಬೇಕು, ಅಂದ್ರೆ ಇದು ಒಂದು ಕ್ವಾಲಿಟಿಯಾಗಿ ಹೊರಗೆ ಬರುತ್ತೆ ಅಂತ ಹೇಳಲಿಕ್ಕೆ. ಹಂಗ HTML ಅನ್ನೋ ಒಂದು ಲ್ಯಾಂಗ್ವೇಜ್ ಬರಬೇಕು ಅಂದ್ರೆ ಒಂದು ಟೆಕ್ಸ್ಟ್ ಫಾರ್ಮೆಟಿಂಗ್ ಲ್ಯಾಂಗ್ವೇಜಸ್ ಗಳಿಗೆ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ಯಾರ. ಆ ಸ್ಟ್ಯಾಂಡರ್ಡ್ ಒಳಗಡೆ ಈ ಬರುವಂತ ಎಲ್ಲಾ ಲ್ಯಾಂಗ್ವೇಜ್ ಒಳಗಡೆ ಇದು ಒಂದು ಲ್ಯಾಂಗ್ವೇಜ್ ಅಂತ ಹೇಳಿಕತ್ತೀವಿ ಅಷ್ಟೇ. ರೈಟ್? With that particular standard, we are able to design our documentation format. ಒಂದು ಫಾರ್ಮೆಟ್ ಅನ್ನ, ಟೆಕ್ಸ್ಟ್ ಫಾರ್ಮೆಟ್ ಅನ್ನ ರೆಡಿ ಮಾಡುವಂತದ್ದು. ಈಗ ಯಾವುದೇ ಒಂದು ಟೆಕ್ಸ್ಟ್ ಬುಕ್ ರೆಡಿ ಮಾಡ್ತಾರಂದ್ರ ಇದು ಈ ಬುಕ್ ಒಳಗಡೆ ಫಸ್ಟ್ ಪೇಜ್ ಕವರ್ ಪೇಜ್ ಇರಬೇಕು, ಸೆಕೆಂಡ್ ಪೇಜ್ ಸಿಲೆಬಸ್ ಇರಬೇಕು, ಥರ್ಡ್ ಪೇಜ್ ಇಂಡೆಕ್ಸ್ ಇರಬೇಕು, ಅದು ಮುಂದೆ ಅದ್ರ ಟೈಟಲ್ ಇರಬೇಕು, ಹೆಡಿಂಗ್ ಇಷ್ಟೇ ಸೈಜ್ ಇರಬೇಕು. ಇದೊಂದು ಫಾರ್ಮೆಟ್. ನೀವೆಲ್ಲಾ ಟೆಕ್ಸ್ಟ್ ಬುಕ್ ಗಳು ಹಿಂಗೆ ಇರಬೇಕು ಅಂತ ಒಂದು ಫಾರ್ಮೆಟ್ ಹಾಕೊಂಡಿರಿ. ಇಟ್ ಈಸ್ ಆಸ್ ಪರ್ ದ ಗೈಡ್ ಲೈನ್ಸ್ ಆಫ್ ಯುವರ್ ಕಾಲೇಜ್ ಅಂತ ಹೇಳ್ಬೋದು, ಅಥವಾ ಆಸ್ ಪರ್ ಯುವರ್ ವೇ ಆಫ್ ಥಿಂಕಿಂಗ್ ಅಂತ ಹೇಳ್ಬೋದು. ಹಂಗ ಯೂನಿವರ್ಸಿಟಿದವ್ರ ಸಿಲೆಬಸ್ ಫ್ರೇಮ್ ಮಾಡುವಾಗ ತನ್ನದೇ ಆದಂತ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡ್ಕೊಂಡು ಸಿಲೆಬಸ್ ಮಾಡ್ತಾರೆ. ಹಂಗ HTML ಅನ್ನೋಂತ ಲ್ಯಾಂಗ್ವೇಜ್ ಕೂಡ ಡಿಸೈನ್ ಆಗ್ಬೇಕು ಅಂದ್ರೆ ಅದಕ್ಕೊಂದು ಸ್ಟ್ಯಾಂಡರ್ಡ್ ಅದ. ಆ ಸ್ಟ್ಯಾಂಡರ್ಡ್ ಯಾವ್ದದ ಅಂತ ಹೇಳ್ತಾರೆ? ಸ್ಟ್ಯಾಂಡರ್ಡ್ ಜನರಲೈಸ್ ಮಾರ್ಕಪ್ ಲ್ಯಾಂಗ್ವೇಜ್ ಸ್ಟ್ಯಾಂಡರ್ಡ್ ಅನ್ನ ಫಾಲೋ ಮಾಡ್ಲಿಕ್ಕೆ ಅಂತ ಹೇಳ್ತಾರೆ. ಜನರಲೈಸ್ ಮಾರ್ಕಪ್ ಲ್ಯಾಂಗ್ವೇಜ್ ಸ್ಟ್ಯಾಂಡರ್ಡ್ ಅನ್ನ ಫಾಲೋ ಮಾಡಿ ನಾವ್ ಇದನ್ನ ಕ್ರಿಯೇಟ್ ಮಾಡಿವಿ ಅಂತ ಹೇಳ್ತಾರೆ. ವಿಚ್ ಕಮ್ಸ್ ಅಂಡರ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್, ISO ದವ್ರದ್ದು. ISO ಸ್ಟ್ಯಾಂಡರ್ಡ್ ನೋಟೇಶನ್ಸ್ ಕೊಟ್ಟಾರಲ್ಲ, ಅದ್ರೊಳಗಡೆ ಬರುವಂತ ಒಂದು ಭಾಷೆ ಅಂತ ಹೇಳ್ತೀವಿ. ಅರ್ಥ ಆಯ್ತ್ರಿ ದೀಪಾ? Deepa got it? Okay, ma. Right. Shall we move into the next one? Next slide. Now we are going, sorry, next paragraph. Right. Now the original intent of the HTML was different from those of other text formatting languages, which dictate all the presentation details of the text, such as font style, size, and color. Right. The intent of HTML ಅನ್ನ ಕ್ರಿಯೇಟ್ ಮಾಡುವ ಉದ್ದೇಶ ಏನಿತ್ತಲ್ಲ, ಅದು ಬೇರೆ ಟೆಕ್ಸ್ಟ್ ಫಾರ್ಮೆಟಿಂಗ್ ಲ್ಯಾಂಗ್ವೇಜ್ ಗಳಿಗೆ ಕಂಪೇರ್ ಮಾಡಿದಾಗ ಬೇರೆ ರೀತಿ ಇತ್ತು. ಯಾಕಂದ್ರೆ ಇದೇನ್ ಮಾಡ್ಲಿಕ್ಕೆ ಅಂತಂದ್ರೆ ಎಲ್ಲಾ ಪ್ರೆಸೆಂಟೇಶನ್ ಮಾಡ್ಲಿಕ್ಕೆ ಏನ್ ಬೇಕಲ್ಲ, ಅಂದ್ರ ಒಂದು ಪೇಜ್ ನೋಡ್ಲಿಕ್ಕೆ ಹೆಂಗಿರ್ಬೇಕು ಅನ್ನೋಕೆ ಏನ್ ಬೇಕಲ್ಲ, ಎಲ್ಲಾನು ಕೂಡ ಪ್ರೊವೈಡ್ ಮಾಡ್ಲಿಕ್ಕೆ ಅದು ಕಲರ್ ಆಗಿರ್ಬಹುದು, ಟೆಕ್ಸ್ಟ್ ಆಗಿರ್ಬಹುದು, ಸ್ಟೈಲ್ ಆಗಿರ್ಬಹುದು, ಎಲ್ಲಾನು ಕೂಡ ಇದನ್ನ ಡಿಸೈನ್ ಮಾಡ್ಲಿಕ್ಕೆ ಅನುಕೂಲ ಮಾಡ್ಯಾರ. HTML was designed to specify the document structure at a higher and more abstract level necessary because HTML specified documents had to be displayed on variety of computer systems, often using different browsers. Exactly. HTML ಅನ್ನೋದು ಒಂದು ಸ್ಪೆಸಿಫೈ ಮಾಡುತ್ತೆ, ಒಂದು ಡಾಕ್ಯುಮೆಂಟ್ ಅನ್ನ ಬೇರೆ ರೀತಿನೇ ಬರೀಬೇಕು. ಯಾಕೆ ಬರೀಬೇಕು ಅಂದ್ರ, ಯಾಕದು ಹೈಯರ್ ಸೈಡ್ ಆಫ್ ಡಾಕ್ಯುಮೆಂಟೇಶನ್ ಕ್ರಿಯೇಷನ್ ಅದ ಅಂತ ಹೇಳಿಕತ್ತಾರಪ್ಪ ಅಂದ್ರೆ ಅವರು ಇದರಲ್ಲಿ ಕ್ರಿಯೇಟ್ ಮಾಡಿರೋ HTML ಸ್ಪೆಸಿಫೈಡ್ ಡಾಕ್ಯುಮೆಂಟ್ಸ್ ಗಳು, ಅದು HTML ಮೂಲಕ ಕ್ರಿಯೇಟ್ ಮಾಡಿರುವಂತ ಡಾಕ್ಯುಮೆಂಟ್ ಗಳು ಬೇರೆ ಬೇರೆ ಕಂಪ್ಯೂಟರ್ ಒಳಗಡೆ ಬೇರೆ ಬೇರೆ
ಡಿವೈಸಸ್ ಒಳಗಡೆ ಡಿಸ್ಪ್ಲೇ ಆಗ್ಬೇಕು, ಅದ್ರ ಜೊತೆ ಬೇರೆ ಬ್ರೌಸರ್ ಒಳಗೆ ಡಿಸ್ಪ್ಲೇ ಆಗ್ಬೇಕು. ಈಗ ನೀವು ಫಾರ್ ಎಕ್ಸಾಂಪಲ್ ನಾ ಕೊಟ್ಟಿರುವಂತ ವೆಬ್ ಪೇಜ್ www.google.com ಅಂತ ಇದೆ, ಅದೊಂದು ವೆಬ್ ಪೇಜ್ ಅದ, HTML ಮೂಲಕ ಕ್ರಿಯೇಟ್ ಮಾಡಿರೋ ವೆಬ್ ಪೇಜ್. ಆ ವೆಬ್ ಪೇಜ್ ಅನ್ನ ಕೆಲವು ಜನ HP ಲ್ಯಾಪ್ಟಾಪ್ ದಾಗ ಓಪನ್ ಮಾಡ್ತಾರೆ, ಕೆಲವು ಜನ ತೊಸಿಬಾದಾಗ ಯೂಸ್ ಮಾಡ್ತಾರೆ, ಕೆಲವು ಜನ ಮೊಬೈಲ್ ದಾಗ ಯೂಸ್ ಮಾಡ್ತಾರೆ, ಆಂಡ್ರಾಯ್ಡ್ ಮೊಬೈಲ್ ದಾಗ ಯೂಸ್ ಮಾಡ್ತಾರೆ, ಕೆಲವು ಜನ ಟ್ಯಾಬ್ ಒಳಗೆ ಯೂಸ್ ಮಾಡ್ತಾರೆ. ಅಂದ್ರೆ ಡಿಫ್ರೆಂಟ್ ಡಿವೈಸಸ್, ಡಿಫ್ರೆಂಟ್ ಟೆಕ್ನಾಲಜೀಸ್, ಡಿಫ್ರೆಂಟ್ ಆಪರೇಟಿಂಗ್ ಸಿಸ್ಟಮ್ಸ್. ಕೆಲವು ಜನ ಉಬಂಟುದಾಗ ಮಾಡ್ಬೋದು, ಕೆಲವು ಜನ XP ಒಳಗ್ ಮಾಡ್ಬೋದು, ಮತ್ತೆ ಬ್ರೌಸರ್ಸ್ ಗಳು ಬೇರೆ ಅದಾವ. ಗೂಗಲ್ ಕ್ರೋಮ್ ಒಳಗ್ ಮಾಡಿರ್ಬೋದು, ಅಥವಾ ಮೊಜಿಲ್ಲಾ ಫೈರ್ಫಾಕ್ಸ್ ದಾಗ ಮಾಡಿರಬಹುದು, ಅಥವಾ ಯಾವ್ದೋ ಒಂದು ಬೇರೆ ರೀತಿ ಒಪೆರಾದಾಗ ಮಾಡಿರ್ಬೋದು. ಬೇರೆ ಬೇರೆ ಬ್ರೌಸರ್ ಒಳಗಡೆ, ಬೇರೆ ಬೇರೆ ಸಿಸ್ಟಮ್ ಒಳಗಡೆ ಅದು ಎಕ್ಸಿಕ್ಯೂಟ್ ಆಗೋ ಲೆವೆಲ್ಗೆ ಇರಬೇಕು. ಹಂಗ ಅದನ್ನ ನಾನು ಡಿಸೈನ್ ಮಾಡಿರ್ಬೇಕು ಅಂತ ಹೇಳ್ತಾರೆ. ದಟ್ ಈಸ್ ದ ಸ್ಪೆಸಿಫಿಕ್ ಡಾಕ್ಯುಮೆಂಟ್. ಆ ಡಾಕ್ಯುಮೆಂಟ್ ಸ್ಟ್ರಕ್ಚರ್ ಅಷ್ಟು ಹೈಯರ್ ಲೆವೆಲ್ ಇದೆ. HTML ದ ಕ್ರಿಯೇಟ್ ಮಾಡಿರುವಂತ ಡಾಕ್ಯುಮೆಂಟ್ ಅಷ್ಟು ಹೈಯರ್ ಲೆವೆಲ್ ಇದೆ, ಸೊ ದಟ್ ಇಟ್ ಇಸ್ ಏಬಲ್ ಟು ಸಪೋರ್ಟ್ ಆಲ್ ದ ಡಿಫ್ರೆಂಟ್ ಕಂಪ್ಯೂಟರ್ಸ್ ವಿತ್ ಡಿಫ್ರೆಂಟ್ ಬ್ರೌಸರ್ಸ್. ಬೇರೆ ಬೇರೆ ಕಂಪ್ಯೂಟರ್ ಒಳಗಡೆ, ಬೇರೆ ಬೇರೆ ಬ್ರೌಸರ್ ಒಳಗಡೆ ಎಕ್ಸಿಕ್ಯೂಟ್ ಆಗೋ ಲೆವೆಲ್ಗೆ ಅದನ್ನ ಡಿಸೈನ್ ಆಗಿದೆ ಅಂತ ಹೇಳೋದು. ಅರ್ಥ ಆಯ್ತು? ಅರ್ಥ ಆಯ್ತ್ರಿ? Shall I jump to the next one? Okay. Next slide ಗೆ ಹೋಗೋಣ ಅಂತ. Next slide. See, we are going for HTML and XHTML versions. See, ಇಷ್ಟೆಲ್ಲ ಹೇಳುವಂತಹ HTML ಬಗ್ಗೆ ಏನ್ ಹೇಳಿಕೆತ್ತಿದೀವಿ ಅಂದ್ರೆ, ಬೇರೆ ಕಂಪ್ಯೂಟರ್ ಒಳಗಡೆ ರನ್ ಆಗ್ಲಿಕ್ಕೆ ಬೇಕಾಗಿರುವಂತ ಡಾಕ್ಯುಮೆಂಟ್ ಅನ್ನ ರೆಡಿ ಮಾಡ್ಲಿಕ್ಕೆ ಇರ್ತದಲ್ಲ, ಅದು ಹೆಂಗ್ ಬಂದದ, ಹೆಂಗ್ ಬೆಳದ್ ಬಂದದ ಅಂತ ಹೇಳೋದು. As we learn in the last of the classes, we came to know that web page ಅನ್ನೋ ಒಂದು ಕಾನ್ಸೆಪ್ಟ್, ಅಥವಾ ಇಂಟರ್ನೆಟ್ ಅನ್ನೋ ಒಂದು ಕಾನ್ಸೆಪ್ಟ್, ಅಥವಾ ನೆಟ್ವರ್ಕ್ ಅನ್ನೋ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದ್ದೆ ನಮ್ಗೆ DOD ಅಂತ ಹೇಳ್ತೇವೆ, ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ದಿಂದ ಸ್ಟಾರ್ಟ್ ಆಯ್ತು. ಅದ್ರ ಮೇಲೆ ಎರಡು ಕಂಪ್ಯೂಟರ್ಗಳು ಡಾಟಾನ ಶೇರ್ ಮಾಡಿರ್ಬೇಕು, ಅಂಡ್ ದಟ್ ಹ್ಯಾಸ್ ಟು ಬಿ ಸಪೋರ್ಟೆಡ್. ಒಂದು ರಿಸರ್ಚ್ ಸೆಂಟರ್ಸ್ ಗಳು ಸಪೋರ್ಟ್ ಆಗೋ ರೀತಿ ಒಳಗಡೆ, ಲ್ಯಾಬೊರೇಟರಿ ಒಳಗಡೆ ಕಮ್ಯುನಿಕೇಟ್ ಆಗೋ ರೀತಿ ಒಳಗಡೆ ಈ ನಮ್ಗೆ ನೆಟ್ವರ್ಕ್ ಅನ್ನ ಡಿಸೈನ್ ಮಾಡಿದ್ರು ಅಂತ ಕಲ್ತಿದೀವಿ ನಾವು ಲಾಸ್ಟ್ ಕ್ಲಾಸ್ ಒಳಗಡೆ. 1960s ಒಳಗಡೆ ದೇ ಪ್ಲಾನ್ ದಟ್ ಮಿಲಿಟರಿ ಸಿಸ್ಟಮ್ ಇಸ್ ಪ್ಲಾನ್ ಟು ಕಮ್ಯುನಿಕೇಟ್ ಈಚ್ ಅದರ್, ರೈಟ್? ಸೊ ವೇರ್ ಅದಕ್ಕೆ ಹೇಳಿಗೆ ನಾವು ದ ಒರಿಜಿನಲ್ ವರ್ಷನ್ ಆಫ್ HTML ವಾಸ್ ಡಿಸೈನ್ in conjunction with the structure of the web and the first browser at Council European Power Laws Research Nuclears ಅಂತ ಹೇಳಿ CERN ಅಂತ ಕರಿತೀವಿ ನಾವು. ಈ CERN is a nuclear research center, ರೈಟ್? ಅವ್ರ ಜೊತೆ ಅವರು ಒಂದು ಫಸ್ಟ್ ಬ್ರೌಸರ್ ನ ರೆಡಿ ಮಾಡ್ತಾರೆ. ನ್ಯೂಕ್ಲಿಯರ್ ರಿಸರ್ಚ್ ಗೆ ಯಾಕೆ ಬಂತು ಅಂತ ಡೈರೆಕ್ಟ್ ತಗೊಂಡ್ರೆ ಅಂದ್ರೆ, ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಕನ್ಸೆಪ್ಟ್ ಹ್ಯಾಸ್ ಸ್ಟಾರ್ಟೆಡ್ ವಿತ್ ದ ಸೈಂಟಿಸ್ಟ್ ಕಮ್ಯುನಿಕೇಶನ್ಸ್. ಒಂದು HTML ಅಥವಾ ಒಂದು ವೆಬ್ ಪೇಜ್ ನ ಕನ್ಸೆಪ್ಟ್ ಚಾಲು ಆಗಿದ್ದು ಸೈಂಟಿಸ್ಟ್ ಕಮ್ಯುನಿಕೇಶನ್ ಆಗ್ಲಿ ಅಂತ ಹೇಳಿ. ಅದಕ್ಕೆ ಫಸ್ಟ್ HTML ವರ್ಷನು, ಫಸ್ಟ್ ವೆಬ್ ಪೇಜು ಒಂದು ಬ್ರೌಸರ್ ಮೇಲೆ ರನ್ ಆಗುತ್ತೆ. ಆ ಬ್ರೌಸರ್ ಯಾರು ಕ್ರಿಯೇಟ್ ಮಾಡ್ಲಿಕ್ಕತ್ತಾರ? CERN ದವ್ರು ರನ್ ಮಾಡ್ಲಿಕ್ಕತ್ತಾರ. CERN ದವ್ರು ಕ್ರಿಯೇಟ್ ಮಾಡಿದ್ರ ಅವ್ರ ಜೊತೆ ಕಂಬೈನ್ಡ್ ಆಗಿ HTML ಬೆಳೀತು ಅಂತ ಹೇಳ್ತಾರೆ. The use of web began at a meteoric rise in 1993 with the release of Mosaic, the first graphical web browser, right? 1993 ನಂತರ ಈ ವೆಬ್ ಅನ್ನೋ ಒಂದು ಕಾನ್ಸೆಪ್ಟ್ ಒಂದು ಲೆವೆಲ್ಗೆ ಹೊಂಟು ಬಿಡ್ತು, ಬೇರೆ ರೀತಿಯಲ್ಲೇ ಹೋಯ್ತು ಅಂತ ಹೇಳ್ತಾರೆ. ಬಹಳಷ್ಟು ಹೈ ಲೆವೆಲ್ಗೆ ಬೆಳೀತು ಅಂತ ಹೇಳ್ತೀವಿ. ಯಾಕೆ ಹೈ ಲೆವೆಲ್ಗೆ ಬೆಳೀತು ಅಂತ ಹೇಳಿಕತ್ತಾರಪ್ಪ ಅಂದ್ರೆ, ದ ಮೊಸೈಕ್ ವಾಸ್ ರಿಲೈಸ್. ಮೊಸೈಕ್ ಇಸ್ ದ ನೇಮ್ ಆಫ್ ದಟ್ ಬ್ರೌಸರ್. ಈಗ ನೀವು ಹೆಂಗ್ ಗೂಗಲ್ ಕ್ರೋಮ್ ಅಂತ ಕರಿತೀರಿ, ಮೊಜಿಲ್ಲಾ ಫೈರ್ಫಾಕ್ಸ್ ಅಂತ ಕರಿತೀರಿ, ಹಂಗ ಮೊಸೈಕ್ ಇಸ್ ಅ ನೇಮ್ ಗಿವನ್ ಟು ದ ಬ್ರೌಸರ್. ಬ್ರೌಸರ್ ಗೆ ಕೊಟ್ಟಿರುವಂತ ಒಂದು ಹೆಸರು. ಫಸ್ಟ್ ಗ್ರಾಫಿಕಲ್ ಬ್ರೌಸರ್. ಇದಕ್ಕಿಂತ ಮುಂಚೆ ಇರುವಂತ ಏನಿದು ಓನ್ಲಿ ಟೆಕ್ಸ್ಟ್ ಕಳ್ಸೋದು. ಇಲ್ಲೆಲ್ಲ ಏನ್ ಮಾಡ್ಲಿಕ್ಕೆ, ಗ್ರಾಫಿಕಲಿ ರಿಪ್ರೆಸೆಂಟ್ ಮಾಡ್ಲಿಕ್ಕೆ ಯೂಸ್ ಆಗುವಂತ ಮೊದಲೇ ಬ್ರೌಸರ್ ಅನ್ನ 1993 ಒಳಗಡೆ ರಿಲೀಸ್ ಮಾಡ್ತಾರೆ, ರೈಟ್? ಮೊಸೈಕ್ ವಾಸ್ ಕಮರ್ಷಿಯಲೈಸ್ಡ್ ಅಂಡ್ ಮಾರ್ಕೆಟೆಡ್ ಬೈ ದ ನೆಟ್ಸ್ಕೆಫೆ. ಈ ಮೊಸೈಕ್ ಅನ್ನೋ ಒಂದು ಕನ್ಸೆಪ್ಟ್ ಅನ್ನ, ಮೊಸೈಕ್ ಅನ್ನುವಂತ ಬ್ರೌಸರ್ ನ ಯಾರು ಕ್ರಿಯೇಟ್ ಮಾಡಿದ್ರು? ನೆಟ್ಸ್ಕೆಫೆ ಅನ್ನುವಂತ ಒಂದು ಕಂಪನಿ ಕ್ರಿಯೇಟ್ ಮಾಡಿತ್ತು. ಅದು ಅದ್ರ ಕಮರ್ಷಿಯಲೈಸ್ ಮಾಡ್ತಾರೆ. ಯಾರು ಬೇಕಾದವರು ಅದನ್ನ ಪೇ ಮಾಡಿ ತಗೊಳ್ಬೇಕು, ಯೂಸ್ ಮಾಡಬಹುದು. ಅದಕ್ಕೆ ಮಾರ್ಕೆಟ್ ಒಳಗಡೆ ಅದನ್ನ ಬಿಟ್ಬಿಟ್ರು, ಸೊ ದಟ್ ಯು ಆರ್ ಏಬಲ್ ಟು ವರ್ಕ್ ವಿತ್ ವೆಬ್ ಪೇಜಸ್ ವೆರಿ ಈಸಿಲಿ ಅನ್ನೋ ರೀತಿಗೆ. ಈಗ ಹೆಂಗ್ ಗೂಗಲ್ ಕ್ರೋಮ್ ಗೂಗಲ್ದವ್ರು ಕೊಡ್ಲಿಕ್ಕೆ ಇರ್ತಾರ, ಮೊಜಿಲ್ಲಾ ಕಂಪನಿದವ್ರು ಮೊಜಿಲ್ಲಾ ಫೈರ್ಫಾಕ್ಸ್ ಕೊಡ್ಲಿಕ್ಕೆ ಇರ್ತಾರ, ಫ್ರೀ ಆಫ್ ಕಾಸ್ಟ್ ಇದೆ. ಇಂಟರ್ನೆಟ್ ಎಕ್ಸ್ಪ್ಲೋರರ್ ಇದೆ, ಅವೆಲ್ಲಾನು ಕೂಡ ಕಂಪನಿದವ್ರು ಕೊಡ್ಲಿಕ್ಕೆ ಇರ್ತಾರ ಅಂತ ಹೇಳ್ತೀವಲ್ಲ. ಹಂಗ ಇದೊಂದು ಸಾಫ್ಟ್ವೇರ್ ಅನ್ನ, ಈ ಒಂದು ಬ್ರೌಸರ್ ಅನ್ನ ಸಾಫ್ಟ್ವೇರ್ ಅನ್ನ ಏನ್ ಮಾಡ್ಲಿಕ್ಕೆ ಮಾರ್ಕೆಟ್ಗೆ ನೆಟ್ಸ್ಕೆಫೆ ನ್ಯಾವಿಗೇಟರ್ ತಗೊಂಡ್ ಬಂತು. ನೆಟ್ಸ್ಕೆಫೆ ಅನ್ನೋ ಒಂದು ಕಂಪನಿ ತಗೊಂಡ್ ಬಂತು ಅಂತ ಹೇಳ್ತೀವಿ. ಮೈಕ್ರೋಸಾಫ್ಟ್ ಬಿಗಿನ್ ಡೆವಲಪಿಂಗ್ ಅ ಬ್ರೌಸರ್, ಇಟ್ಸ್ ಬ್ರೌಸರ್ ಇಂಟರ್ನೆಟ್ ಎಕ್ಸ್ಪ್ಲೋರರ್, ರೈಟ್? ಅದನ್ನ ನೋಡಿ ಮೈಕ್ರೋಸಾಫ್ಟ್ ಕಂಪನಿ ಏನ್ ಮಾಡ್ತು, ಅದನ್ನು ಕೂಡ ಒಂದು ಬ್ರೌಸರ್ ನ ರೆಡಿ ಮಾಡಕ್ ಸ್ಟಾರ್ಟ್ ಮಾಡ್ತು. ಸೊ ದಟ್ HTML ಬಿಕಮ್ ಮೋರ್ ಫೇಮಸ್. ವೆಬ್ ಪೇಜಸ್ ರೆಡಿ ಆಗ್ಲಿಕ್ಕೆ ಅಂತಂದ್ರೆ ಅದಕ್ಕೆ ಬ್ರೌಸರ್ ಬೇಕು ರನ್ ಮಾಡ್ಲಿಕ್ಕೆ. ಆ ಬ್ರೌಸರ್ ಗಳನ್ನ ಯಾರು ರೆಡಿ ಮಾಡ್ಲಿಕ್ಕೆ ನೆಟ್ಸ್ಕೆಫೆದವರು ಮೊಸಾಕನ ರೆಡಿ ಮಾಡಿದ್ದನ್ನ ನೋಡಿ ಮೈಕ್ರೋಸಾಫ್ಟ್ ಕಂಪನಿದವರು ಕೂಡ ಇಂಟರ್ನೆಟ್ ಎಕ್ಸ್ಪ್ಲೋರರ್ ನ ರೆಡಿ ಮಾಡಿದ್ರು. ಸೊ ದಟ್ ದೇ ಕ್ಯಾನ್ ಗ್ರಾಬ್ ದ ಮಾರ್ಕೆಟ್,
ಮಾರ್ಕೆಟ್ ಅನ್ನ ಗ್ರಾಬ್ ಮಾಡ್ಲಿಕ್ಕೆ. ಯಾಕಂದ್ರೆ HTML ಬೆಳಿಲಿಕ್ಕೆ ವೆಬ್ ಪೇಜಸ್ ಗಳು ಜಾಸ್ತಿ ಆಗ್ತಾವಿನ್ನ ಆ ವೆಬ್ ಪೇಜಸ್ ಗಳು ರನ್ ಮಾಡ್ಲಿಕ್ಕೆ ಒಂದು ಬ್ರೌಸರ್ಸ್ ಗಳು ಬೇಕು. ಆ ಬ್ರೌಸರ್ಸ್ ಗಳು ಬೆಳೆದಂಗ್ ನನ್ನ HTML ಬೆಳೀತದೆ. ಯಾಕಂದ್ರೆ ಬ್ರೌಸರ್ ಎಷ್ಟು ಯೂಸ್ ಆಗುತ್ತಲ್ಲ HTML ಬೆಳೆದಾಗೆ ಬ್ರೌಸರ್ ಯೂಸ್ ಆಗುತ್ತೆ ಅಂತ ಹೇಳಿ ಆ ಮಾರ್ಕೆಟ್ ಅನ್ನ ತಲೆಯಾಗಿ ಇಟ್ಟುಕೊಂಡು ಆ ಮಾರ್ಕೆಟ್ ಅನ್ನ ಮೆಂಟಲಿ ಪ್ರಿಪೇರ್ಡ್ ಆಗಿ ಎರಡು ಕಂಪ್ನಿಗಳು ಫೈಟ್ ಮಾಡಕ್ ಸ್ಟಾರ್ಟ್ ಮಾಡುದು ಮಾರ್ಕೆಟಿಂಗ್ ಲೆವೆಲ್ ಒಳಗಡೆ. ನೆಟ್ಸ್ಕೇಫೆ ದವರು ಬ್ರೌಸರ್ ಕ್ರಿಯೇಟ್ ಮಾಡಕ್ ಚಾಲು ಮಾಡಿದ್ರು, ಮೈಕ್ರೋಸಾಫ್ಟ್ ದವರು ಚಾಲು ಮಾಡಿದ್ರು ಅಂತ ಹೇಳಿಕತ್ತಾರೆ. ಸೊ ದಟ್ ದೇ ಆರ್ ಏಬಲ್ ಟು ಕಾಂಪೀಟ್ ವಿತ್ ಈಚ್ ಅದರ್ ಬೈ ವರ್ಷನ್ಸ್ ಆಫ್ HTML ವರ್ಷನ್ಸ್ ಗಳನ್ನ ಕಾಂಪೀಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಇಟ್. 1994 Berners-Lee started the World Wide Web Consortium W3C, which had as one of the primary purpose to develop and distribute the standards for web technologies starting with HTML. 1994 ಒಳಗಡೆ ಈ ಟೀಮ್ ಬರ್ನರ್ಸ್-ಲೀ ಏನೋ ಏನ್ HTML ಅನ್ನ ಐಡೆಂಟಿಫೈ ಮಾಡಿದ್ರು, ಕಂಡುಹಿಡಿದಿದ್ರಲ್ಲ, ಅವ್ರು ಏನ್ ಮಾಡ್ತಾರೆ ಅಂದ್ರೆ W3C ಅನ್ನೋ ಒಂದು ಕನ್ಸೆಪ್ಟ್ ಅನ್ನ ತರ್ತಾರ. ಅದ್ರ ಇಂಟೆನ್ಷನ್ ಏನಪ್ಪಾ ಅಂತಂದ್ರೆ HTML ಏನ್ ವೆಬ್ ಟೆಕ್ನಾಲಜಿ ಯೂಸ್ ಮಾಡ್ಲಿಕ್ಕೆ ಅಥವಾ ಯಾರು ವೆಬ್ ಟೆಕ್ನಾಲಜಿನ ಯೂಸ್ ಮಾಡತ್ತಾರ ಎಲ್ಲರೂ ಒಂದೇ ಸ್ಟ್ಯಾಂಡರ್ಡ್ ಅನ್ನ ಫಾಲೋ ಮಾಡ್ಬೇಕು. ಸೊ ದಟ್ ಎನಿವನ್ ಕ್ಯಾನ್ ಎಕ್ಸೆಸ್, ಎಲ್ಲರೂ ಈಸಿಲಿ ಎಕ್ಸೆಸ್ ಮಾಡ್ಲಿಕ್ಕೆ ಬಂದಿರಬಹುದು ಅನ್ನಕ್ಕೆ ಒಂದು ಸ್ಟ್ಯಾಂಡರ್ಡ್ ನ ಕ್ರಿಯೇಟ್ ಮಾಡ್ತಾರ. ಅಲ್ಲಿದಿಂದ ನಮ್ದು HTML ವರ್ಷನ್ಸ್ ಚಾಲು ಆಗ್ತಾವು ಅಂತ ಹೇಳ್ತೀವಿ, ಕಮ್ಯುನಿಕೇಶನ್ ಚಾಲು ಆಗುತ್ತಾ ಅಂತ ಹೇಳ್ತೀವಿ. ಅಂಡರ್ಸ್ಟುಡ್ ದ ಸೆಕೆಂಡ್ ಸ್ಲೈಡ್? Yes, sir. What about others? "26 members of the class." Okay, very nice. Anyone else is joining with us? Vinayak Mankan is joining. Okay. ಎಲ್ಲರಿಗೂ ತಿಳಿದದ್ರಿ? ಅರ್ಥ ಆಗ್ಲಿಕ್ಕೆ ಪ್ರಿಯಾ ಅರ್ಥ ಆಗಿದೆ, ಸ್ಮಿತಾ ಅರ್ಥ ಆಗಿದೆ. ಯಾರಿಗಾರ ಡೌಟ್ ಅದ? If you are not having any doubt, then I will go for the next slide. Jayashree understood, Smita understood, Priya understood, Deepa understood. Okay, no doubts, right? We'll go to the second slide. Next slide. See, the versions of HTML ಬರ್ಲಿಕ್ಕೆ reason ಇರುವಂತದ್ದು ಏನದ ಅಂತ ಕಲ್ತೀವಿ. Now we are entering into our first versions of HTML 1.0. As you learn that it is a language, correct ಅದ, ಇದೊಂದು ಲ್ಯಾಂಗ್ವೇಜ್ ಇದೆ, ರೈಟ್? ಈ ಲ್ಯಾಂಗ್ವೇಜ್ ಗಳ ಮೂಲಕ ವೆಬ್ ಡಾಕ್ಯುಮೆಂಟ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ, ರೈಟ್? ದ ಬೇಸಿಕ್ HTML ವರ್ಷನ್ ಹ್ಯಾಸ್ ಸಪೋರ್ಟ್ ದ ಬೇಸಿಕ್ ಎಲಿಮೆಂಟ್ಸ್ ಲೈಕ್ ಟೆಕ್ಸ್ಟ್ ಕಂಟ್ರೋಲ್ ಅಂಡ್ ಇಮೇಜಸ್. ಒಂದು ಬೇಸಿಕ್ ಎಲಿಮೆಂಟ್ ಏನ್ ಚಾಲು ಮಾಡಿದ್ರು 1.0 ವರ್ಷನ್ ಏನಿತ್ತು, ಅದು ಓನ್ಲಿ ಟೆಕ್ಸ್ಟ್ ಕಂಟ್ರೋಲ್ ಮಾಡ್ಲಿಕ್ಕೆ, ಒಂದಿಷ್ಟು ಇಮೇಜ್ ಗಳನ್ನ ಹಾಕ್ಲಿಕ್ಕೆ, ರೈಟ್? ದಿಸ್ ವಾಸ್ ದ ಬೇಸಿಕ್ ವರ್ಷನ್ ಆಫ್ HTML ವಿತ್ ಲೆಸ್ ಸಪೋರ್ಟ್ ಫಾರ್ ಎ ವೈಡ್ ರೇಂಜ್ ಆಫ್ HTML ಎಲಿಮೆಂಟ್ಸ್, ರೈಟ್? HTML ಎಲಿಮೆಂಟ್ಸ್ ಬೇಕಾಗಿರುವಂತ ಏನ್ ಬೇಸಿಕ್ ಬೇಕಾಗಿತ್ತಲ್ಲ ಅದನ್ನ ಅಷ್ಟೇ ಸಪೋರ್ಟ್ ಮಾಡಂಗ, ಬೇರೆ ರೀತಿ ಸಪೋರ್ಟ್ ಮಾಡ್ಲಿಕ್ಕೆ ಬರ್ಲಾರ್ದಂಗ. ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಏನ್ ಬೇಕು, ಒಂದ್ ವೆಬ್ ಪೇಜ್ ಇನ್ನೊಂದ್ ಪೇಜ್ ಬರೀ ಟೆಕ್ಸ್ಟ್ ಬೇಕು, ಟೆಕ್ಸ್ಟ್ ಮೆಸೇಜ್ ಮಾಡ್ಲಿಕ್ಕೆ. ನೀವು ನೋಡಿರ್ಬೋದು, ಮೊದ್ಲಿಗೆಲ್ಲ ನೀವು ಸಣ್ಣವರಿದ್ದಾಗ ಮೊಬೈಲ್ ಒಳಗಡೆ ಬರೀ ಟೆಕ್ಸ್ಟ್ ಮೆಸೇಜ್ ಮಾಡ್ತಿದ್ರು, ರೈಟ್? ಈಗೆಲ್ಲ ನೀವು ಇಮೇಜಸ್ ಕಳಿಸಬಹುದು, ವಿಡಿಯೋಸ್ ಗಳನ್ನ ಕಳಿಸಬಹುದು ಯೂಸಿಂಗ್ ವಾಟ್ಸ್ಆಪ್, ರೈಟ್? ವಾಟ್ಸ್ಆಪ್ ಬಿಕಮ್ಸ್ ಮೋರ್ ಪಾಪ್ಯುಲರ್ ಬಿಕಾಸ್ ಆಫ್ ಸಚ್ ರೀಸನ್ಸ್, ಇಟ್ ಪ್ರೊವೈಡಿಂಗ್ ಸಚ್ ಫೀಚರ್ಸ್. ಬೇಸಿಕ್ ಏನಿತ್ತು ಮೊದ್ಲಿಗೆ ಕಮ್ಯುನಿಕೇಶನ್ ಮಾಡ್ಲಿಕ್ಕೆ, ಓನ್ಲಿ ಮೆಸೇಜಸ್ ಗಳನ್ನ, ಟೆಕ್ಸ್ಟ್ ಮೆಸೇಜ್ ಕಳಿಸಬಹುದು. ಈಗ ನಿಮ್ಗೆ ಅಮೋಜಿಸ್ ಬಂದಾವು, ವಿಡಿಯೋಸ್ ಗಳು ಬಂದಾವು, ಅಥವಾ ಬೇರೆ ರೀತಿಯಲ್ಲಿ ನೀವು ಕಮ್ಯುನಿಕೇಟ್ ಮಾಡ್ಲಿಕ್ಕೆ ವಿಡಿಯೋ ಕಾಲ್ಸ್ ಗಳನ್ನ ಬಂದಾವು. ಮೊದಲೆಲ್ಲ ಏನ್ ಮಾಡ್ತಿದ್ರು, ಮೆಸೇಜಸ್ ಗಳು ಮಾಡ್ಬೇಕಂದ್ರೆ ಟೆಕ್ಸ್ಟ್ ಮೆಸೇಜ್ ಮಾತ್ರ ಬರ್ತಿತ್ತು. ಹಂಗ HTML ಅನ್ನೋ ಒಂದು ಬೇಸಿಕ್ ವರ್ಷನ್ ಬಹಳ ಬೇಸಿಕ್ ಆಗಿ ಕಮ್ಯುನಿಕೇಟ್ ಮಾಡ್ಲಿಕ್ಕೆ, ವೆಬ್ ಪೇಜಿಗೆ ಏನ್ ಬೇಕು, ಬೇಸಿಕ್ ಆಗಿ ಏನ್ ಬೇಕು ಅಷ್ಟೇ ಕಂಟ್ರೋಲ್ ಗಳನ್ನ ಹೊಂದಿತ್ತು. ಟೆಕ್ಸ್ಟ್ ಕಂಟ್ರೋಲ್ ಹೊಂದಿತ್ತು, ಇಮೇಜಸ್ ಕಂಟ್ರೋಲ್ ಗಳನ್ನ ಹೊಂದಿತ್ತು, ಬೇರೆ ಯಾವುದು ಇದ್ದಿದ್ದಿಲ್ಲ ಅಂತ ಹೇಳ್ತಾರೆ, ರೈಟ್? ಬೇರೆ ಯಾವುದೇ ರೀತಿ ಇದ್ದಿದ್ದಿಲ್ಲ ಅಂತ ಹೇಳ್ತೀವಿ. The initial version of HTML does not provide a support for tables, font supports, etc. It provides us a latest versions. ಮೊದಲೇ ವರ್ಷನ್ ಆಫ್ HTML ದಾಗ ಟೇಬಲ್ ಸಪೋರ್ಟ್ ಟೇಬಲ್ ಹಾಕ್ತೀನಿ ಅನ್ಲಿಕ್ಕೆ, ಫಾಂಟ್ ಸ್ಟೈಲ್ ಚೇಂಜ್ ಮಾಡ್ತೀನಿ ಅನ್ಲಿಕ್ಕೆ ರೀತಿ ಒಳಗಡೆ ಇದ್ದಿದ್ದಿಲ್ಲ, ಒಂದಿತ್ತು ಕಳಿಸ್ಬಿಡೋದಷ್ಟೇ. We would also like to discuss that W3C did not exist before HTML 2.0. Hence it does not show the details of HTML 1. Right? W3C ಅನ್ನೋದು ಎಕ್ಸಿಸ್ಟ್ ಆಗಕ್ಕಿಂತ ಮುಂಚೆ, ಅದು ಬರಕ್ಕಿಂತ ಮುಂಚೆ ನಮ್ದು 2.0 ಬಂದಿತ್ತು ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಇಲ್ಲಿ ನಾವು HTML ಬಗ್ಗೆ ಜಾಸ್ತಿ ಕಲಿಬೇಕು ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಳಿಕ್ ಚಾಲು ಮಾಡಿದಾಗ ಗೊತ್ತಾಗುತ್ತೆ ಅಂತ ಹೇಳೋದು, ರೈಟ್? ಸೊ ಇಲ್ಲಿ ನಾವು 2.0 ವರ್ಷನ್ ಒಳಗಡೆ ಇದ್ರ ಬೇಕಾಗಿರೋದು ಸ್ಟ್ಯಾಂಡರ್ಡ್ ಅನ್ನ ಮೇಂಟೈನ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳ್ತೀವಿ, ರೈಟ್? HTML 2.0 version is advanced version than HTML 1, right? It developed in the year of 1995. 1995 ಒಳಗಡೆ ಇದನ್ನ ಡಿಸೈನ್ ಮಾಡ್ತಾರ ಅಂತ ಹೇಳ್ತೀವಿ.
ಈ 1995 ಬೇಸಿಕ್ ಇಂಟೆನ್ಷನ್ ಆಫ್ ಇಂಪ್ರೂವಿಂಗ್ ದ HTML ವರ್ಷನ್ ಆಫ್ 1.0 ದಾಗ ಏನ್ ಡ್ರಾಬ್ಯಾಕ್ಸ್ ಗಳಿದ್ದು ಅದನ್ನ ಕಡಿಮೆ ಮಾಡ್ಕೊಂಡು, ರೈಟ್, ಅಲ್ಲಿ ಟ್ಯಾಗ್ ಬೇಸ್ಡ್ ಮಾಡ್ಕೊಂಡ್ರು. ಇಲ್ಲಿ ನಾವು ಸ್ಟ್ಯಾಂಡರ್ಡ್ ಗಾಟ್ started to develop so as maintain the common rules and regulations across different browsers. ಬೇರೆ ಬೇರೆ ಬ್ರೌಸರ್ ಗಳಿಗೂ ಒಂದೇ ಸ್ಟ್ಯಾಂಡರ್ಡ್ ಅನ್ನ ಮೇಂಟೈನ್ ಆಗಿ ಇದು ಎಕ್ಸಿಕ್ಯೂಟ್ ಆಗಿರ್ಬೇಕು. ಅದು ಗೂಗಲ್ ಕ್ರೋಮ್ ದಾಗೂ ಎಕ್ಸಿಕ್ಯೂಟ್ ಆಗ್ಬೇಕು, ಮೊಜಿಲಾದಾಗೂ ಆಗ್ಬೇಕು, ಇಂಟರ್ನೆಟ್ ಎಕ್ಸ್ಪ್ಲೋರರ್ ದಾಗೂ ಆಗ್ಬೇಕು, ಎಲ್ಲಾದ್ರಾಗೂ ನನ್ನ ಪ್ರೋಗ್ರಾಮ್ ರನ್ ಆಗಿರ್ಬೇಕು. ಆ ರೀತಿ ಒಳಗಡೆ ಒಂದು ಸ್ಟ್ಯಾಂಡರ್ಡ್ ಅನ್ನ ಮೇಂಟೈನ್ ಮಾಡಕ್ ಚಾಲು ಮಾಡಿದ್ರು. HTML 2.0 has improved a lot in terms of markup tags. ಅದಕ್ಕೆ ಬೇಕಾಗಿರುವಂತ ಟ್ಯಾಗ್ ಒಳಗಡೆ ಇಂಪ್ರೂವ್ಮೆಂಟ್ ಆದು ಅಂತ ಹೇಳ್ತೀವಿ. ಟ್ಯಾಗ್ಸ್ ಅಂದ್ರೆ ಬೇಸಿಕ್ ಎಲಿಮೆಂಟ್ ಆಫ್ ದ ಲ್ಯಾಂಗ್ವೇಜ್. HTML ಲ್ಯಾಂಗ್ವೇಜ್ ಒಳಗಡೆ ಬರುವಂತ ಒಂದು ಬೇಸಿಕ್ ಎಲಿಮೆಂಟ್ ಅಂತ ಹೇಳ್ತೀವಿ. ಹೆಂಗೆ ನೀವು ಇಂಗ್ಲಿಷ್ ಕಲಿತೀರಿ ಅಲ್ಫಾಬೆಟ್ಸ್ ಬೇಕು, ರೈಟ್, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿತೀರಿ ವೇರಿಯೇಬಲ್ಸ್ ಟೋಕನ್ಸ್ ಬೇಕು ಅಂತ ಹೇಳ್ತೀವಲ್ಲ, ವೇರಿಯೇಬಲ್ಸ್ ಅಂದ್ರೆ ಏನು ಅಥವಾ ನೀವು ಡಾಟಾ ಟೈಪ್ ಅಂದ್ರೆ ಏನು ಅಂತ ಕಲಿತೀರಲ್ಲ, ಹಂಗೆ HTML ಗಳನ್ನ ಡಿಸೈನ್ ಮಾಡಬೇಕು ಅಂದ್ರೆ ನನಗೆ ಏನಿರ್ಬೇಕು, ಟ್ಯಾಗ್ ಇರಬೇಕು. ಮಾರ್ಕಪ್ ಟ್ಯಾಗ್ಸ್ ಗಳನ್ನ ಯೂಸ್ ಮಾಡಿ ವರ್ಕ್ ಮಾಡ್ತೀವಿ, ರೈಟ್. ಆ ಟ್ಯಾಗ್ ಒಳಗಡೆ ಚೇಂಜಸ್ ಮಾಡಿದ್ರು ಅಂತ ಹೇಳ್ತೀವಿ. ಇನ್ HTML 2.0 ವರ್ಷನ್ ಕನ್ಸೆಪ್ಟ್ ಫ್ರಾಮ್ ಕೇಮ್ ಇನ್ ಟು ದ ಫೋರ್ಸ್ ವರ್ಷನ್ ಒಳಗಡೆ ಫಾರ್ಮ್ ಅನ್ನೋ ಒಂದು ಕನ್ಸೆಪ್ಟ್ ಬಂತು ಅಂತ ಹೇಳ್ತಾರೆ. ಫಾರ್ಮ್ ಅನ್ನೋ ಒಂದು ಕನ್ಸೆಪ್ಟ್ ಇಂಟ್ರೊಡ್ಯೂಸ್ ಆಯ್ತು ಅಂತ ಹೇಳ್ತೀವಿ ನಾವು ಇದರೊಳಗಡೆ ನಾರ್ಮಲಿ ಇನ್ HTML 2.0. HTML 2.0 ದಾಗ ಟ್ಯಾಗ್ಸ್ ಗಳು ಇಂಪ್ರೂವ್ ಆದು, ಟ್ಯಾಗ್ಸ್ ಜಾಸ್ತಿ ಮಾಡಿದ್ರು, ಸ್ಪೆಸಿಫಿಕ್ ಟ್ಯಾಗ್ಸ್ ಗಳನ್ನ ಕೊಟ್ಟರು ಈ ಬ್ರೌಸರ್ ಗೆ ಹಿಂಗೆ ಸಪೋರ್ಟ್ ಆಗುತ್ತೆ ಅನ್ಲಿಕ್ಕೆ, ರೈಟ್. W3C ಸ್ಟ್ಯಾಂಡರ್ಡ್ ಅನ್ನ ಮೇಂಟೈನ್ ಮಾಡಕ್ ಸ್ಟಾರ್ಟ್ ಮಾಡ್ತು ಅಂತ ಹೇಳ್ತೀವಿ. ದಟ್ ಈಸ್ HTML 2.0. ಅಂಡರ್ಸ್ಟುಡ್ ದಿಸ್? Dear students, any doubt in this? Did you got it? HTML 2.0, did you got it? Kindly raise your hands. ತಿಳಿತು. Pooja understood. What about others? Vidyashree, no doubt sir. ಮೊದ್ಲಿನ ಅದಾವ ಈಗಿನ ಅದಾವ್ರಿ ವಿದ್ಯಾಶ್ರೀ ಇದು. Okay, Smita Desai, any doubt Smita? You said no? No doubt, sir. No doubt, okay. Maya Shri, no doubt. Boys, none of you are replied. Maximum girls are raised their hands and they are saying understood. ಹುಡುಗರೆಲ್ಲದಿರಪ್ಪ. ಅಭಿಷೇಕ್ ಮುಪ್ಪೈನ್ ಮಠ್ ತಿಳಿದದ್ರಿ, ಏನು ಡೌಟ್ ಇಲ್ಲ. ಅಭಿಷೇಕ್ ಅನ್ಗೊಂದು ಡೌಟ್ಸ್. ನಿಖಿಲ್ ಉಮ್ದಿ ನೋ ಡೌಟ್ಸ್. ಅಜಯ್ ನೋ ಡೌಟ್ಸ್. ಪ್ರಸನ್ನ ಮೈತ್ರಿ ನೋ ಡೌಟ್ಸ್. ಪ್ರವೀಣ್ ನೋ ಡೌಟ್ಸ್. ವೆರಿ ಗುಡ್. ಪವನ್, ಬಸವರಾಜ್ ಮಂಡೇಗಾರ್, ಸಾಗರ್, ವಿನಾಯಕ್ ಮನ್ಕನಿ, ಡಿಡ್ ಯು ಗಾಟ್ ಇಟ್? Yes, sir. Very nice. Okay, right. Next version is 3.2. Other next version ಯಾವ್ದು ನಮ್ಗೆ 3.2. It was developed in 1997. The 2.0 ಕಿಂತ 95 ಆಗಿದ್ರೆ 1997 ಒಳಗಡೆ ಇದು ಬಂತು ಅಂತ ಹೇಳ್ತೀವಿ. The next version is 3.2. This version HTML tags were further improved. It works with nothing because W3 standard maintenance. Newer version of HTML was 3. instead of 2. ಯಾಕಂದ್ರೆ ಅದರೊಳಗೆ ಏನು ಚೇಂಜಸ್ 2 ಒಳಗೆ ಏನಿತ್ತು ಹಂಗೆ ಇತ್ತು, ಅದೇ ಕಾನ್ಸೆಪ್ಟ್ ಮಾಡಿದ್ರು. ಬರೇ ಓನ್ಲಿ ಏನ್ ಮಾಡಿದ್ರು ಅಂತ ಹೇಳ್ತಾರೆ, ಟ್ಯಾಗ್ಸ್ ಗಳನ್ನ ಆಡ್ ಮಾಡಿದ್ರು, ಜಾಸ್ತಿ ಟ್ಯಾಗ್ಸ್ ಗಳನ್ನ ಆಡ್ ಮಾಡಿ ವರ್ಕ್ ಮಾಡ್ಲಿಕ್ಕೆ. ಅದಕ್ಕೆ 3 ಬದಲಾಗಿ ಇದಕ್ಕೆ ಏನಂತ ಕರೆದ್ರು, 3.2 ವರ್ಷನ್ ಅಂತ ಕರೆದ್ರು ಅಂತ ಹೇಳ್ತಾರ ಅವ್ರು, ರೈಟ್. ಇಲ್ಲಿ ನ್ಯೂ ಎಲಿಮೆಂಟ್ಸ್ ಗಳು ಬಂದು, ಫಾರ್ಮ್ ಕಾನ್ಸೆಪ್ಟ್ ಬಂತು, ಅಥವಾ ನಿಮ್ದು ಇಂಪ್ರೂವ್ಮೆಂಟೇಶನ್ ಗೋಸ್ಕರ CSS ನ ಆಡ್ ಮಾಡಿದ್ರು, ದಟ್ ಈಸ್ ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ಸ್ ಗಳನ್ನ ಆಡ್ ಮಾಡಿದ್ರು. ಸೊ ದಟ್ ಅಪಿಯರೆನ್ಸ್ ಶುಡ್ ಬಿ ಡಿಫರೆಂಟ್, ಅಪಿಯರೆನ್ಸ್ ಚೇಂಜ್ ಆಗ್ಲಿ ಅಂತ ಹೇಳಿ ಫ್ರೇಮ್ ಟ್ಯಾಗ್ಸ್ ಗಳನ್ನ ಇಂಪ್ರೂವ್ ಮಾಡಿದ್ರು ಅಂತ ಹೇಳ್ತೀವಿ ನಾವು, ರೈಟ್. ಆಲ್ ದೀಸ್ ಥಿಂಗ್ಸ್ ಕಮ್ಸ್ ಇನ್ ಟು 3.2 ವರ್ಷನ್ಸ್. ಇದಾದ ನಂತರ ನಮ್ಗೆ ಒಂದು ಲಾಸ್ಟ್ ವರ್ಷನ್ ಬರುತ್ತೆ, ದಟ್ ಈಸ್ 4. 1999 ಒಳಗಡೆ 4.1 ವರ್ಷನ್ ಅನ್ನ ಬಿಡ್ತಾರೆ. ಇದ್ರೊಳಗಡೆ HTML 3.0 ವರ್ಷನ್ ಒಳಗೆ ಏನೇನ ಡ್ರಾಬ್ಯಾಕ್ಸ್ ಗಳಿದ್ದು ಅಥವಾ ಫರ್ದರ್ ಬೇಕಾಗಿರೋ ಒಂದು ಪೇಜ್ ಗೆ ಡಿಸ್ಪ್ಲೇ ಮಾಡ್ಲಿಕ್ಕೆ CSS ಹೊರಗಡೆಯಿಂದ ಬರೀತಿದ್ವಿ, ಇದಕ್ಕೆ ಎಂಬೆಡ್ ಮಾಡ್ತೀವಿ, ಹೊರಗಡೆಯಿಂದ ತಗೊಂಡು ಕಂಬೈನ್ ಮಾಡಿ ಅದನ್ನ ರಿಪ್ರೆಸೆಂಟ್ ಮಾಡೋ ಲೆವೆಲ್ಗೆ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಕೆಲವೊಂದು ಹೊಸ ಟ್ಯಾಗ್ಸ್ ಗಳನ್ನ ಹಾಕ್ತಾರ, ಫೈಲಿಗೆ ಸಪೋರ್ಟ್ ಆಗಂಗ್ ಮಾಡ್ತಾರೆ. ದಟ್ ಈಸ್ HTML 4.10 ಅಂತ ಕರಿತೀವಿ, 4.01 ಕರಿತೀವಿ. These are the 4 versions. HTML 1, HTML 2, HTML 3.2, HTML 4.0 are the 4 versions of HTMLs. HTML ಅದು 4 ವರ್ಷನ್ ಗಳನ್ನ ಇವೆ, ರೈಟ್. ಇದಾದ ನಂತರ ಮುಂದೆ ಏನ್ ಮಾಡಿದ್ರು, ಅದಕ್ಕೆ ಫರ್ದರ್ ಫೀಚರ್ಸ್ ಗಳನ್ನ ಆಡ್ ಮಾಡಿ XHTML ಅಂತ ಕರೆದ್ರು, ಎಕ್ಸ್ಟೆಂಡೆಡ್ HTML ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಕರೆದ್ರು, ರೈಟ್. 2001 ಒಳಗಡೆ ಎಕ್ಸ್ಟೆಂಡೆಡ್ ಮಾರ್ಕಪ್ ಲ್ಯಾಂಗ್ವೇಜ್ ಬರುತ್ತೆ. ದಟ್ ಈಸ್ 1.0 ವರ್ಷನ್. ಫಾರ್ ಅವರ್ ಸಿಲೆಬಸ್ ಆಲ್ಸೋ ವಿ ಆರ್ ಲರ್ನಿಂಗ್
XHTML 1.0 ವರ್ಷನ್ ಓನ್ಲಿ. ನಾವು ನಮ್ಮ ಸಿಲೆಬಸ್ಗೆ XHTML 1.0 ವರ್ಷನ್ ಅನ್ನ ಕಲೀಲಿಕತ್ತೀವಿ, ರೈಟ್? ಇದು ರಿಗಾರ್ಡಿಂಗ್ ಟು ದ ಡಿಫರೆನ್ಸ್ ಬಿಟ್ವೀನ್ XHTML and HTML we will discuss in the next class, and we'll start with some basic tags or basic syntaxes of HTML in the next further classes, right? Thank you. See you again in the next classes.